Okay, in this video, we're going to talk about how do you maintain books of accounts or accounts for branch. ಬ್ರಾಂಚ್ ಬ್ರಾಂಚ್ ಅಕೌಂಟ್ಸ್ನ ನಾವು ಹೆಡ್ ಆಫೀಸಲ್ಲಿ ಮೇಂಟೈನ್ ಮಾಡೋದು. ಆಮೇಲೆ ನಾನು ಈಗಾಗಲೇ ಹೇಳ್ದಂಗೆ ವಿ ಓನ್ಲಿ ಮೇಂಟೈನ್ ಅಕೌಂಟ್ಸ್ ಫಾರ್ ಡಿಪೆಂಡೆಂಟ್ ಬ್ರಾಂಚಸ್. ಡಿಪೆಂಡೆಂಟ್ ಬ್ರಾಂಚಸ್ಗೆ ಹೆಡ್ ಆಫೀಸಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ನ ಮೇಂಟೈನ್ ಮಾಡ್ಕೊಳ್ಳೋವಾಗ ದರ್ ಆರ್ 3 ಮೇಜರ್ ಮೆಥಡ್ಸ್ ವಿಚ್ ಇಸ್ ಯೂಸ್ಡ್. One is called as debtor system, one is called as final account system, and one is stock and debtor system. ಬಟ್ ನಮಗೆ ಸಿಲೆಬಸ್ಸಲ್ಲಿ ಇರೋದು ನಾನು ಈಗಾಗಲೇ ಹೇಳ್ದಿರಂಗೆ ಓನ್ಲಿ ಡೆಟರ್ ಸಿಸ್ಟಮ್ ಆಫ್ ಡಿಪೆಂಡೆಂಟ್ ಬ್ರಾಂಚಸ್ ಬಿಟ್ಟು ಬೇರೆ ಏನೂ ಇಲ್ಲ ನಮಗೆ. ಸೊ ವಿಲ್ ಓನ್ಲಿ ಲುಕ್ ಅಟ್ ಡೆಟರ್ ಸಿಸ್ಟಮ್. ಈ ಡೆಟರ್ ಸಿಸ್ಟಮಲ್ಲಿ ಏನೇನಿರುತ್ತೆ ಅಂದರೆ, ಫಸ್ಟ್ ಥಿಂಗ್, ಹೆಡ್ ಆಫೀಸ್ ಪ್ರಿಪೇರ್ಸ್ ಅ ಬ್ರಾಂಚ್ ಅಕೌಂಟ್ ಆಸ್ ಅ ನಾಮಿನಲ್ ಅಕೌಂಟ್ ಟು ಅಸರ್ಟೈನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಅ ಬ್ರಾಂಚ್. ಸೊ ಪ್ರತಿಯೊಂದು ಹೆಡ್ ಆಫೀಸ್ ಬುಕ್ಸಲ್ಲೂ ಒಂದು ಬ್ರಾಂಚ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡ್ತೀವಿ. ಈ ಬ್ರಾಂಚ್ ಅಕೌಂಟ್ ಏನಕ್ಕೋಸ್ಕರ ಕ್ರಿಯೇಟ್ ಮಾಡ್ತೀವಿ ಅಂದರೆ, ಹೆಡ್ ಆಫೀಸ್ದು ಪ್ರಾಫಿಟ್ ಆ್ಯಂಡ್ ಲಾಸ್ನ ಡಿಟರ್ಮೈನ್ ಮಾಡೋಕ್ಕೋಸ್ಕರ. ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್, ವರ್ಷದ ಬಿಗಿನಿಂಗಲ್ಲಿ ವಿ ಅಸ್ಯೂಮ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ಹೆಡ್ ಆಫೀಸ್ ಟು ಬ್ರಾಂಚ್. ಹೆಡ್ ಆಫೀಸಿಂದ ಅಸೆಟ್ಸ್ನ ನಾವು ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಪ್ರತಿ ವರ್ಷದ ಬಿಗಿನಿಂಗಲ್ಲಿ ಅಂತ ಅಸ್ಯೂಮ್ ಮಾಡಿಕೊಂಡು ಎಂಟ್ರೀಸ್ನ ಪಾಸ್ ಮಾಡ್ತೀವಿ. ಸೊ ದೆಲ್ ಬಿ ಓಪನಿಂಗ್ ಎಂಟ್ರೀಸ್ ಫಾರ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಅದೇ ರೀತಿ ವರ್ಷದ ಕೊನೆಯಲ್ಲಿ ವಿ ಅಸ್ಯೂಮ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಟ್ರಾನ್ಸ್ಫರ್ಡ್ ಬ್ಯಾಕ್ ಟು ದ ಹೆಡ್ ಆಫೀಸ್. ಸೊ ದೆರ್ ವಿಲ್ ಬಿ ಕ್ಲೋಸಿಂಗ್ ಎಂಟ್ರೀಸ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೆ and there will be closing balance. I'll show you when we do the account. Okay. Then format of branch account depends upon whether the goods are sent at cost price or goods are sent at invoice price. Actually major difference ಏನು ಇರಲ್ಲ. There's a few additional entries that you will have to pass. Skeleton wise same ಇರುತ್ತೆ, same entries are passed. ಓನ್ಲಿ ಕೆಲವೊಂದು ಎಂಟ್ರೀಸು, ಬಿಕಾಸ್ ಯು ಆರ್ ಸೆಂಡಿಂಗ್ ಗೂಡ್ಸ್ ಅಟ್ ಇನ್ವಾಯ್ಸ್ ಪ್ರೈಸ್, ದಟ್ ವಿಲ್ ಚೇಂಜ್. ದಟ್ ಐ ವಿಲ್ ಟೆಲ್ ಯು ಲೇಟರ್. ಓಕೆ. ಸೊ ಒಟ್ಟಿನಲ್ಲಿ ಎರಡು ರೀತಿಯಾದಂಥ ಸಿಸ್ಟಮ್ ಇದೆ, ಜ್ಞಾಪಕ ಇಟ್ಕೊಳ್ಳಿ. ಗೂಡ್ಸ್ ಕ್ಯಾನ್ ಬಿ ಸೆಂಟ್ ಅಟ್ ಕಾಸ್ಟ್ ಪ್ರೈಸ್ ಅಂದರೆ ಎಷ್ಟು ಕಾಸ್ಟ್ ಇನ್ಕರ್ ಆಗಿರುತ್ತೋ ಅಷ್ಟಕ್ಕೆ ಸೆಂಡ್ ಮಾಡ್ಬೋದು. ಅಥವಾ ಗೂಡ್ಸ್ ಕ್ಯಾನ್ ಬಿ ಸೆಂಟ್ ಅಟ್ ಇನ್ವಾಯ್ಸ್ ಪ್ರೈಸ್ ಅಂದರೆ ಕಾಸ್ಟ್ ಪ್ಲಸ್ ಸರ್ಟನ್ ಅಮೌಂಟ್ ಆಫ್ ಪ್ರಾಫಿಟ್ನ ಆ್ಯಡ್ ಮಾಡಿ ಕಳಿಸ್ಬೋದು. So there are two types of pricing which is done, and based on that we do the accounts also. Now this is when head office sends goods at cost price. So first cost price ಅಲ್ಲಿ ಕಳಿಸಿದ್ರೆ ಏನೇನಾಗುತ್ತೆ ನೋಡೋಣ. The first thing that we do is, actually journal entry ಏನು ನಿಮಗೆ ಬೇಡ, but just for the understanding, when first thing that they do is there is transfer of assets. As I said, for that you don't pass an entry, but ಅದಾದಮೇಲೆ ಗೂಡ್ಸ್ ಆರ್ ಸೆಂಟ್ ಟು ಬ್ರಾಂಚ್. ವೆನ್ ಗೂಡ್ಸ್ ಆರ್ ಸೆಂಟ್ ಟು ಬ್ರಾಂಚ್, ದ ಎಂಟ್ರಿ ಯು ಪಾಸಸ್ ಬ್ರಾಂಚ್ ಅಕೌಂಟ್ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಆಯಿತಾ? ನಾನು ಹೇಳ್ದಂಗೆ ಅಸೆಟ್ಸ್ನ ಬ್ರಾಡ್ ಡೌನ್ ಮಾಡ್ಕೋತೀವಿ. ಬ್ರಾಡ್ ಡೌನ್ ಮಾಡ್ಕೊಂಡ್ಮೇಲೆ ದ ಫಸ್ಟ್ ಥಿಂಗ್ ದಟ್ ಯು ಡೂ ಇಸ್ ಗೂಡ್ಸ್ ಆರ್ ಸೆಂಟ್ ಫ್ರಮ್ ಹೆಡ್ ಆಫೀಸ್ ಟು ಬ್ರಾಂಚ್. ಹೆಡ್ ಆಫೀಸಿಂದ ಗೂಡ್ಸ್ ಸೆಂಡ್ ಮಾಡಿದ್ರೆ ತಾನೆ ಅವ್ರು ಏನಾದರೂ ಆ್ಯಕ್ಟಿವಿಟಿ ಮಾಡೋಕ್ಕಾಗೋದು. ಸೊ ಗೂಡ್ಸ್ ಆರ್ ಸೆಂಟ್. ಈ ಗೂಡ್ಸ್ನ ಅವರು ಸೇಲ್ ಮಾಡ್ಬೋದು, ಅಥವಾ ಕೆಲವೊಮ್ಮೆ ಏನಾದರೂ ರಿಟರ್ನ್ಸ್ ಇದ್ದರೆ ರಿಟರ್ನ್ ಮಾಡ್ಬೋದು. ಸೊ ರಿಟರ್ನ್ಸ್ ಇದ್ದರೆ, ಸೇಲ್ ಮಾಡಿದ್ರೆ ಇಲ್ಲಿ ಎಂಟ್ರಿ ಬರೋಲ್ಲ. ಓನ್ಲಿ ವೆನ್ ದೇ ರಿಸೀವ್ ಮನಿ ಇಟ್ ವಿಲ್ ಕಮ್. ಸೊ ವೆನ್ ಗೂಡ್ಸ್ ಆರ್ ರಿಟರ್ನ್ ಬೈ ಬ್ರಾಂಚ್ ಟು ಹೆಡ್ ಆಫೀಸ್, ಆಗ ರಿವರ್ಸ್ ಮಾಡಬೇಕು ಎಂಟ್ರಿನ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್. ದೆನ್ ಈ ಬ್ಯಾಲೆನ್ಸ್ ಏನಿರುತ್ತೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟಲ್ಲಿ, ಅದನ್ನು ನಾವು ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ದಟ್ ವಿಲ್ ನಾಟ್ ಕಮ್ ಇನ್ ಯುವರ್ ಬ್ರಾಂಚ್ ಅಕೌಂಟ್, ಸೊ ಡೋಂಟ್ ವರಿ ಅಬೌಟ್ ಇಟ್. ದೆನ್ ಫಾರ್ ಪೇಮೆಂಟ್ ಆಫ್ ಬ್ರಾಂಚ್ ಎಕ್ಸ್ಪೆನ್ಸಸ್, ನಾನು ಈಗಾಗಲೇ ಹೇಳ್ದಂಗೆ ಬ್ರಾಂಚ್ ಎಕ್ಸ್ಪೆನ್ಸಸ್ನ ಪೇ ಮಾಡೋದು ಹೆಡ್ ಆಫೀಸೇ. ಸೊ ದೇ ವಿಲ್ ಸೆಂಡ್ ಮನಿ ಫಾರ್ ಪೇಮೆಂಟ್ ಆಫ್ ಬ್ರಾಂಚ್ ಎಕ್ಸ್ಪೆನ್ಸಸ್. ಸೊ ಇಟ್ ವಿಲ್ ಬಿ ಬ್ರಾಂಚ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಅದೇ ರೀತಿ ನಾನು ನಿಮ್ಗಾಗಲೇ ಹೇಳ್ದಂಗೆ ಬ್ರಾಂಚು ಯಾವುದೇ ರೀತಿಯಾದ ಕ್ಯಾಶನ್ನ ರೀಟೇನ್ ಮಾಡ್ಕೊಳ್ಳೋ ಹಾಗಿಲ್ಲ, ಅವ್ರ ಹತ್ರ ಇಟ್ಕೊಳ್ಳೋ ಹಾಗಿಲ್ಲ. ದೇ ಹ್ಯಾವ್ ಟು ರೆಮಿಟ್ ಇಟ್ ಬ್ಯಾಕ್ ಟು ದ ಹೆಡ್ ಆಫೀಸ್. ಸೊ ವೆನ್ ದೇ ರೆಮಿಟೆಡ್, it will be bank account to branch account. Then for recording closing assets, it will be assets at branch to branch. And when you close the branch account, in case of profit ಅಥವಾ ಲಾಸ್ ಏನೇ ಆದರೂ you transfer it to general profit and loss account. So basically ಏನು ಜ್ಞಾಪಕ ಇಟ್ಕೋಬೇಕು ಅಂದರೆ, there are a few number of transactions that happen. First thing, there is opening assets. ಬ್ರಾಂಚ್ ಅಕೌಂಟಲ್ಲೂ ನೋಡ್ತೀವಿ ನಾವು. ಇಲ್ಲಿ ಬುಕ್ಸ್ ಆಫ್ ಹೆಡ್ ಆಫೀಸ್ ಅಂತ ಬರಿತೀವಿ, ಬ್ರಾಂಚ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ ಬರಿತೀವಿ. ಸೊ ಫಸ್ಟ್ ಥಿಂಗ್ ದಟ್ ವಿ ಡೂ ಇಸ್ ಓಪನಿಂಗ್ ಅಸೆಟ್ಸ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಓಪನಿಂಗ್ ಅಸೆಟ್ಸ್ ವಿಲ್ ಬಿ ಶೋನ್ ಆನ್ ದ ಡೆಬಿಟ್ ಸೈಡ್ ಆಫ್ ಬ್ರಾಂಚ್ ಅಕೌಂಟ್.
Similarly, opening liabilities will be shown on the credit side. So opening asset ಇಲ್ಲಿ ತೋರಿಸ್ತೀವಿ, opening liabilities ಇಲ್ಲಿ ತೋರಿಸ್ತೀವಿ. Now these are normal assets which you show: stock, debtors, petty cash, furniture, prepaid expenses. ಇಷ್ಟೇ ಇರೋದು. Liabilities, creditors ಮತ್ತು outstanding expenses ಬರ್ಬೋದು. So this is first set of entries: opening assets, opening liabilities on the credit side. Then you have goods sent to branch. goods sent to branchನ ನಾವು ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ. ಹಾಗೆ ಗೂಡ್ಸ್ ರಿಟರ್ನ್ಡ್ ಬೈ ಬ್ರಾಂಚ್ನ ನಾವು ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀವಿ. ಗೂಡ್ಸ್ ಸೆಂಟ್ ಆನ್ ದ ಡೆಬಿಟ್ ಸೈಡ್, ಗೂಡ್ಸ್ ರಿಟರ್ನ್ಡ್ ಆನ್ ದ ಕ್ರೆಡಿಟ್ ಸೈಡ್. ದೆನ್ ಯು ಹ್ಯಾವ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಹೆಡ್ ಆಫೀಸ್. ಬ್ರಾಂಚ್ ಎಕ್ಸ್ಪೆನ್ಸಸ್ನ ಹೆಡ್ ಆಫೀಸ್ ಪೇ ಮಾಡಿದ್ರೆ ದಟ್ ವಿಲ್ ಬಿ ಆನ್ ದ ಡೆಬಿಟ್ ಸೈಡ್. ಅದೇ ರೀತಿ ರೆಮಿಟೆನ್ಸಸ್ ಅಂದರೆ ಬ್ರಾಂಚಿಂದ ಹೆಡ್ ಆಫೀಸ್ಗೆ ಹೋಗುವಂಥ ಅಮೌಂಟು ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀವಿ. ಏನೇನು ಅಮೌಂಟ್ ಹೋಗ್ಬೋದು? ಒಂದು ಕ್ಯಾಶ್ ಸೇಲ್ಸ್ ಹೋಗ್ಬೋದು, ಒಂದು ರಿಸಿಪ್ಟ್ ಫ್ರಮ್ ಡೆಟರ್ಸ್, ಎರಡು ಮೇಜರ್ ಹೋಗೋದು. ದೆನ್ ದೆಲ್ ಬಿ ಕ್ಲೋಸಿಂಗ್ ಅಸೆಟ್ಸ್ ಆ್ಯಂಡ್ ಕ್ಲೋಸಿಂಗ್ ಲಯಬಿಲಿಟೀಸ್. ಕ್ಲೋಸಿಂಗ್ ಅಸೆಟ್ಸ್ನ ಹಾಕ್ತೀರಾ, ಕ್ಲೋಸಿಂಗ್ ಲಯಬಿಲಿಟೀಸ್. ಹೇಗೆ ಓಪನಿಂಗ್ ಅಸೆಟ್ನ ಡೆಬಿಟ್ ಸೈಡ್ ತೋರಿಸ್ತೀರಾ, ಹಾಗೆ ಕ್ಲೋಸಿಂಗ್ ಅಸೆಟ್ಸ್ನ ಕ್ರೆಡಿಟ್ ಸೈಡ್. ಓಪನಿಂಗ್ ಲಯಬಿಲಿಟೀಸ್ ಡೆಬಿಟ್, ಕ್ಲೋಸಿಂಗ್ ಲಯಬಿಲಿಟೀಸ್ ಆನ್ ಕ್ರೆಡಿಟ್. ದೆನ್ ಯು ಫೈಂಡ್ ಔಟ್ ದ ಬ್ಯಾಲೆನ್ಸಿಂಗ್ ಫಿಗರ್. ಬ್ಯಾಲೆನ್ಸಿಂಗ್ ಫಿಗರಲ್ಲಿ ನಿಮಗೆ ಡೆಬಿಟ್ ಸೈಡ್ ಬಂದರೆ ಬ್ಯಾಲೆನ್ಸಿಂಗ್ ಫಿಗರ್ ಇಟ್ ಇಸ್ ಪ್ರಾಫಿಟ್ಸ್, ಕ್ರೆಡಿಟ್ ಸೈಡ್ ಬಂದರೆ ಲಾಸ್. ಇನ್ ಎನಿ ಕೇಸ್ ಯು ಟ್ರಾನ್ಸ್ಫರ್ ಇಟ್ ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಓಕೆ, ಸೊ ದೆರ್ ಆರ್ ಸರ್ಟನ್ ಥಿಂಗ್ಸ್ ಯು ವಿಲ್ ಹ್ಯಾವ್ ಟು ರಿಮೆಂಬರ್. ಒಂದು, ಅಪಾರ್ಟ್ ಫ್ರಮ್ ದ ಅಬವ್ ಐಟಮ್ಸ್, ನೋ ಅದರ್ ಐಟಮ್ಸ್ ವಿಲ್ ಬಿ ಶೋನ್ ಇನ್ ಯುವರ್ ಬ್ರಾಂಚ್ ಅಕೌಂಟ್. ಬ್ರಾಂಚ್ ಅಕೌಂಟಲ್ಲಿ ಬೇರೆ ಏನು ಟ್ರಾನ್ಸಾಕ್ಷನ್ಸ್ ತೋರಿಸಲ್ಲ, ಎಕ್ಸೆಪ್ಟ್ ಫಾರ್ ಮೇ ಬಿ ಇಫ್ ಯು ಸೆಲ್ ಎನಿ ಅಸೆಟ್ ನಾವು ಲಯಬಿಲಿಟೀಸ್ನ ಸೆಟಲ್ ಮಾಡಿದಾಗ, ಇನ್ ಕೇಸ್ ಯು ಹ್ಯಾವ್ ಪ್ರಾಫಿಟ್ ಆ್ಯಂಡ್ ಲಾಸ್, ದಟ್ ವಿಲ್ ಬಿ ಶೋನ್ ಇನ್ ಯುವರ್ ಬ್ರಾಂಚ್ ಅಕೌಂಟ್. ಅದನ್ನು ಬಿಟ್ಟರೆ ಬೇರೆ ಏನೂ ತೋರಿಸೋದಿಲ್ಲ ನೀವು ಇಲ್ಲಿ. ಓಕೆ, ದೆನ್ ಏನಾದರೂ ಮಿಸ್ಸಿಂಗ್ ಇನ್ಫಾರ್ಮೇಷನ್ ಬೇಕು ಅಂದರೆ ಬ್ರಾಂಚ್ ಡೆಟರ್ಸ್, ಮೆಮೊರಾಂಡಮ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅಂತ ಒಂದು ಅಕೌಂಟ್ನ ಪ್ರಿಪೇರ್ ಮಾಡಿ ತೋರಿಸ್ತೀರಾ. ಅದೇ ರೀತಿ ಕ್ರೆಡಿಟರ್ಸಲ್ಲಿ ಏನಾದರೂ ಮಿಸ್ಸಿಂಗ್ ಇನ್ಫಾರ್ಮೇಷನ್ ಇದ್ದರೆ ಬ್ರಾಂಚ್ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಬಿಲ್ಸ್ ರಿಸೀವಬಲ್, ಈ ರೀತಿಯಾಗಿ, ಅಥವಾ ಬ್ರಾಂಚ್ ಕ್ಯಾಶ್ ಅಕೌಂಟ್ ಅಥವಾ ಪೆಟಿ ಕ್ಯಾಶ್ ಅಕೌಂಟ್ನ ಪ್ರಿಪೇರ್ ಮಾಡಿ ಮಿಸ್ಸಿಂಗ್ ಇನ್ಫಾರ್ಮೇಷನ್ನ ಫೈಂಡ್ ಔಟ್ ಮಾಡ್ತೀವಿ. Okay, so this is problem number 1. It says Raji brothers operate the retail branch at Bengaluru. All purchases made by head office at Mumbai. So Mumbai head office, this is Bengaluru branch. The goods are charged out to the branch at cost price. This is an important information. ನೀವು ನೋಡ್ಕೊಳ್ಳಿ, ಇದು ಕಾಸ್ಟ್ ಪ್ರೈಸ್ ಆಗಿದ್ರೆ ಮಾತ್ರ ಈ ರೀತಿ ಮಾಡ್ತೀವಿ, ಇಲ್ಲಾಂದರೆ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ, ಅಡಿಷ್ನಲ್ ಎಂಟ್ರೀಸ್ ಇರುತ್ತೆ. All cash received by branch is remitted to Mumbai. This tells you it is a dependent branch. ಈ ಸ್ಟೇಟ್ಮೆಂಟ್ ನಿಮ್ಗೆ ಏನು ಹೇಳುತ್ತೆ ಅಂದರೆ ಡಿಪೆಂಡೆಂಟ್ ಬ್ರಾಂಚ್ ಅಂತ ಹೇಳುತ್ತೆ. ದೆನ್ branch petty expenses are paid out of an impress which is reimbursed by head office from time to time. Impress system ಅಂದರೆ ಇಂಪ್ರೆಸ್ ಸಿಸ್ಟಮ್ ಆಫ್ ಪೆಟಿ ಕ್ಯಾಶ್ ಬುಕ್ ನಿಮಗೆ ಜ್ಞಾಪಕ ಇರ್ಬೋದು, PUC ಓದಿರ್ತೀರ. ಇಂಪ್ರೆಸ್ ಸಿಸ್ಟಮಲ್ಲಿ ಏನಾಗಿರುತ್ತೆ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ವಿಲ್ ಬಿ ಸೇಮ್. ಓಪನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ವಿಲ್ ಬಿ ಸೇಮ್, ಆಯಿತಾ. ಸೊ ಓಪನಿಂಗ್ ಎಷ್ಟಿರುತ್ತೋ ಕ್ಲೋಸಿಂಗ್ ಅಷ್ಟೇ ಇರುತ್ತೆ. ಮಿಕ್ಕಿದ್ದನ್ನು ಎಕ್ಸ್ಪೆನ್ಸಸ್ ಏನೇನಾಗಿರುತ್ತೆ ಅದನ್ನು ಬ್ರಾಂಚ್ ಹೆಡ್ ಆಫೀಸ್ ಅವರು ರೀಇಂಬರ್ಸ್ ಮಾಡಿರ್ತಾರೆ ಅಂತ. ಸೊ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ಬ್ರಾಂಚ್ ಯು ರಿಕ್ವೈರ್ಡ್ ಟು ಪ್ರಿಪೇರ್ ಬ್ರಾಂಚ್ ಅಕೌಂಟ್. ಸೊ ಇಲ್ಲಿ ಸ್ಟಾಕ್ ಇದೆ, ಪೆಟಿ ಕ್ಯಾಶ್ ಇದೆ, ಪ್ಲಾಂಟ್ ಇದೆ. ಓಕೆ, ದೀಸ್ ಆರ್ ಯುವರ್ ಓಪನಿಂಗ್ ಬ್ಯಾಲೆನ್ಸಸ್. ಸೊ ಆ್ಯಂಡ್ ಸ್ಟಾಕ್ ಅಟ್ ಕಾಸ್ಟ್ ಇದೆ, which is your closing balance. But ಇಲ್ಲಿ petty cash ಇಲ್ಲ, plant balance ಇಲ್ಲ, you shall have to determine it, ಕಂಡಿಡ್ಕೋಬೇಕಾಗುತ್ತೆ. Then you have goods sent to branch. Petty cash expenses paid out of branch is 700. Cash sales during the year is 70. Sale of plant is 800. Book value of plant on the date of sale is 900. So 900 worth of plant na 800 sale ಮಾಡ್ತೀರಾ, which means you have a loss of 100 rupees which you'll have to show in branch account. Branch account ಅಲ್ಲಿ ತೋರಿಸ್ಬೇಕು. Expenses paid by head office. Write off 20% on plant. So this is depreciation. ನೀವು ಯಾವಾಗಲೇ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಅಸೆಟ್ಸ್ ತೋರಿಸುವಾಗ ಡಿಪ್ರಿಷಿಯೇಟ್ ಮಾಡಿನೇ ವ್ಯಾಲ್ಯೂನ ತೋರಿಸ್ಬೇಕಾಗುತ್ತೆ. ಓಕೆ, ಸೊ ಬ್ರಾಂಚ್ ಅಕೌಂಟ್ ಮಾಡೋಣ. ಆ್ಯಸ್ ಐ ಟೋಲ್ಡ್ ಯು, ದಿಸ್ ವಿಲ್ ಬಿ ಇನ್ ದ ಬುಕ್ಸ್ ಆಫ್ ಮುಂಬೈ ಹೆಡ್ ಆಫೀಸ್, ಬೆಂಗಳೂರು ಬ್ರಾಂಚ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್. ಯು ಸ್ಟಾರ್ಟ್ ವಿತ್ ಆಲ್ ದ ಅಸೆಟ್ಸ್ ಏನೇನಿದೆ ಓಪನಿಂಗ್ ಬ್ಯಾಲೆನ್ಸ್ ಅದನ್ನು ಹಾಕಿ. ಯು ಹ್ಯಾವ್ ಸ್ಟಾಕ್ ಅಟ್ ಬ್ರಾಂಚ್, ಯು ಹ್ಯಾವ್ ಪೆಟಿ ಕ್ಯಾಶ್ ಅಟ್ ಬ್ರಾಂಚ್, ಯು ಹ್ಯಾವ್ ಪ್ಲಾಂಟ್ ಅಟ್ ಬ್ರಾಂಚ್. ಅದಾದ ನಂತರ ಕ್ಲೋಸಿಂಗ್ ಬ್ಯಾಲೆನ್ಸ್ ವಿಲ್ ಕಮ್ ಬ್ಯಾಕ್ ಟು ಇಟ್. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಇದೆ, ಆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ನ ಇಲ್ಲಿ ತೋರಿಸಿ 50,000. ಪೆಟಿ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಬ್ರಾಂಚ್ ಇದೆ, ಯು ಶೋ ಬ್ಯಾಂಕ್ ಅಕೌಂಟ್ ಪೆಟಿ ಎಕ್ಸ್ಪೆನ್ಸಸ್. ಕ್ಯಾಶ್ ಸೇಲ್ಸ್ ಇದೆ, ವಿ ಅಸ್ಯೂಮ್ ಇಟ್ ಇಸ್
paid into your head office. So by bank account, cash sales. Then you also have sale of plant. So ಸೇಲ್ ವ್ಯಾಲ್ಯೂ ಏನಿದೆ ಅದನ್ನು ಕೂಡ ಬ್ಯಾಂಕ್ ಅಕೌಂಟ್ಗೆ ಸೇರಿಸ್ಕೊಳ್ಳಿ. ಈ ಲಾಸ್ ಏನಿತ್ತಲ್ಲ, 900 ರೂಪಿ ವರ್ತ್ ಆಫ್ ಪ್ಲ್ಯಾಂಟ್ನ 800ಗೆ ಸೇಲ್ ಮಾಡಿರೋದು, ಅದನ್ನು ಜನರಲ್ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ, ಅಸ್ಯೂಮ್ ಇಟ್ ಇಸ್ ಲಾಸ್ ಆನ್ ಸೇಲ್ ಆಫ್ ಪ್ಲಾಂಟ್. ದೆನ್ ಇಷ್ಟೇ ಎಂಟ್ರೀಸ್ ಇರೋದು. ಸೊ ಯು ಹ್ಯಾವ್ ಟು ಕ್ಲೋಸ್ ದ ಅಕೌಂಟ್. ಅದಕ್ಕೆ ನೀವು ಕ್ಲೋಸಿಂಗ್ ಬ್ಯಾಲೆನ್ಸಸ್ನ ಕಂಡುಹಿಡ್ಕೋಬೇಕು. ಸ್ಟಾಕ್ ಅಟ್ ಕಾಸ್ಟ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಸ್ಟಾಕ್ ಅಟ್ ಕಾಸ್ಟ್ನ ಹಾಗೆ ತೊಗೊಳ್ಳಿ. ಪೆಟಿ ಕ್ಯಾಶ್ ಅಟ್ ಬ್ರಾಂಚ್, ದೆ ಟೋಲ್ಡ್ ಯು ಇಟ್ಸ್ ಇಂಪ್ರೆಸ್ ಸಿಸ್ಟಮ್. ಸೊ ಪೆಟಿ ಕ್ಯಾಶ್ ಇಂಪ್ರೆಸ್ ಸಿಸ್ಟಮ್ ಆಗಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿರುತ್ತೋ ಕ್ಲೋಸಿಂಗ್ ಬ್ಯಾಲೆನ್ಸು ಅಷ್ಟೇ ಇರುತ್ತೆ. ಸೊ ಇಟ್ಸ್ 800. ಪ್ಲ್ಯಾಂಟಿಂಗ್ ಮಾತ್ರ, ಪ್ಲ್ಯಾಂಟ್ ವಾಸ್ 10,000. ಇದು ಸರಿಯಾಗಿ ಕೇಳಿಸ್ಕೊಳ್ಳಿ. Plant opening balance was 10,000. Okay, opening balance was 10,000. Of that, 900 worth is sold. Sold is 900. So you left with 9,100. ಈ 9,100 ಮೇಲೆ 20% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. Depreciation at 20% will be 1820. So you're left with 7,280. So this will be your balance. Is 7,280 na il tokobeku. Okay, now find out the balancing figure. You get a balancing figure on the debit side, so it is profit. Okay, so 11,480 rupees profit agutte.